ದೆಹಲಿ ಪ್ರವಾಸದಲ್ಲಿದ್ದಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಬೆಂಗಳೂರಿಗೆ ವಾಪಸ್ಸಾದ್ರು. ವಾಪಸ್ಸಾಗುವಂತ ಸಂದರ್ಭದಲ್ಲಿ ಒಂದು ವಿಶೇಷ ವಿಮಾನವನ್ನ ಅವರು ಬಳಸಿದ್ದರು. ಇನ್ಫ್ಯಾಕ್ಟ್ ಆ ವಿಡಿಯೋವನ್ನ ಜಮೀರ್ ಅಹಮದ್ ಖಾನ್ ಹಂಚಿಕೊಂಡಿರ್ತಾರೆ. ಆದರೆ ಇದೇ ವಿಡಿಯೋ ಇದೀಗ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರು ಸಮಾಜವಾದಿನ ಮಜಾವಾದಿನ ಅಂತ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿಗೆ ಒಂದು ಅಸ್ತ್ರ ಆಗಿದೆ. ಹಾಗಾದ್ರೆ ಅಂತಹದ್ದೇನಿತ್ತು ಆ ವಿಡಿಯೋದಲ್ಲಿ? ಇದ್ಯಾವ ರೀತಿ ಅಂತ ಚರ್ಚೆ ಕಾರಣ ಆಗ್ತಾ ಇದೆ? ಕಾಂಗ್ರೆಸ್ ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾ ಇದೆ? ಬನ್ನಿ ನೋಡೋಣ. ಇವರಿಗೆ ಬರದಲ್ಲಿ ದೌಲತ್ತು. ನರೇಂದ್ರ ಮೋದಿಯವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಲಕ್ಸರಿ ಪ್ರೈವೇಟ್ ಜೆಟ್ ಉಪಯೋಗ ಮಾಡೋದು ಇದು ಸರಿಯಲ್ಲ. ಎಷ್ಟು ಲಕ್ಸುರಿಯಸ್ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. 3 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಮೋದಿ ಭೇಟಿ ಮಾಡಿ ಬರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿದ್ರು. ಇಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಿಗಮ ಮಂಡಳಿ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿ ವಾಪಸ್ ಆಗಿದ್ರು. ಆದರೆ ಸಿಎಂ ದೆಹಲಿಯಿಂದ ವಾಪಸ್ ಬರುವಾಗ ಬಂದಿದ್ದು ಸಾಮಾನ್ಯ ವಿಮಾನದಲ್ಲ, ಸ್ಪೆಷಲ್ ಜೆಟ್ನಲ್ಲಿ. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಸ್ಪೆಷಲ್ ಜೆಟ್ನಲ್ಲಿ ಬಂದಿದ್ದ ವಿಷಯ ಮತ್ತು ವಿಡಿಯೋ ವೈರಲ್ ಆಗದಿದ್ರೆ ಇದು ಯಾವ ಮಟ್ಟಿಗೂ ಸುದ್ದಿ ಆಗ್ತಿರಲಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ತಮ್ಮ ಖಾತೆಯಲ್ಲೇ ಜೆಟ್ ವಿಮಾನದಲ್ಲಿನ ವಿಡಿಯೋ ಹಂಚಿಕೊಂಡಿದ್ದು ಬಿಜೆಪಿಗರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಈ ಬಗ್ಗೆ ಟ್ವೀಟ್ ಮಾಡಿದ ರಾಜ್ಯ ಬಿಜೆಪಿ ಘಟಕ, ಮಜವಾದಿ ಸಿದ್ದರಾಮಯ್ಯ ಜಮೀರ್ ಆಡಂಬರಕ್ಕೇನು ಕಡಿಮೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿ, ಯಾರದ್ದೋ ದುಡ್ಡಿನಲ್ಲಿ ಯಲ್ಲಮ್ಮನ ಜಾತ್ರೆಯಾಗಿದೆ, ಆಕಾಶದಲ್ಲಿ ಜಾತ್ರೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. 2 ಫೋಟೋ ತೋರಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಗೆ ಬರದಲ್ಲಿ ದೌಲತ್ತು ಅಂತ ಕಿಡಿಕಾರಿದ್ರು. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ. ಇಲ್ಲೊಂದಿದೆ, ಶಾಲೆಗೆ JCBಯಲ್ಲೇ ಪಯಣ. ಸಿದ್ದರಾಮಯ್ಯನವರು ನಾವು ಸಮಾಜವಾದಿ ಅಂತ ಹೇಳ್ತಾರೆ. ಸಮಾಜವಾದಿ ಮಕ್ಕಳನ್ನ JCB ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದನ್ನ ಸಮಾಜವಾದಿ? ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇನ್ನು ಪಾರ್ಟಿ ಕೆಲಸಕ್ಕೆ ಬಂದು ಹೋಗುವಾಗ ಲಕ್ಸುರಿ ಜೆಟ್ನಲ್ಲಿ ಹೋಗಿದ್ದು ಎಷ್ಟು ಸರಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿದ್ದರಾಮಯ್ಯ, ಮೋದಿಯವರು ಯಾವುದರಲ್ಲಿ ತಿರುಗಾಡ್ತಾರೆ ಹೇಳಿ ಅಂತ ಬಿಜೆಪಿಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಈ ಬರದ ಸಂದರ್ಭದಲ್ಲಿ ಈ ರೀತಿ ಲಕ್ಸರಿ ಪ್ರೈವೇಟ್ ಜೆಟ್ ಉಪಯೋಗ ಮಾಡೋದು ಇದು ಸರಿಯಲ್ಲ. ಇದು ಬಡವರಿಗೆ, ನೀವು ಇನ್ನೂವರೆಗೆ ಬಡ ರೈತರಿಗೆ ಇನ್ನೂ ಏನೂ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಆದರೆ ನಿಮ್ಮ ವಿಮಾನ, ನಿಮ್ಮ ಅಂತಸ್ತಿಗೆ, ನಿಮ್ಮ ಲಕ್ಸುರಿಗೆ ಏನೂ ಕಮ್ಮಿ ಇಲ್ಲ. ನರೇಂದ್ರ ಮೋದಿಯವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಬಿಜೆಪಿ ನಾಯಕರ ಟೀಕೆಗೆ ಉತ್ತರಿಸಿದ ಡಿಸಿಎಂ ಡಿಕೆ, ಬಿಜೆಪಿಯವರು ಐಷಾರಾಮಿ ಫ್ಲೈಟ್ನಲ್ಲಿ ಶಾಸಕರನ್ನ ಕರೆದುಕೊಂಡು ಹೋಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಎಷ್ಟು ಐಷಾರಾಮಿ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಅಂದ್ರು. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ಲಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವ್ದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ನಾವು ಬೆಳಗಾವಿಯಿಂದ ಬಂದಪ್ಪ, ಎಲ್ಲ MLAಗಳು ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ನಾವೊಂದು 17 ಜನ ಯಾವುದೋ ಒಂದು ಫ್ಲೈಟಲ್ಲಿ ಬಂದು ನಾನು ನೋಡಲಿಲ್ಲ ಯಾವ ಥರ ಸ್ಪೆಷಲ್ ಪ್ಲೇನ್ನಲ್ಲಿ ಬಂದಿದ್ದಾರೆ ಅನ್ನೋದು ಅಷ್ಟು ಗೊತ್ತು. ಅದರಲ್ಲಿ ಕುರ್ಚಿ ಯಾವ ಕಡೆ ಇದೆ, ಟೇಬಲ್ ಯಾವ ಕಡೆ ಇದೆ, ಅದು ಎಷ್ಟು ಲಕ್ಸುರಿಯಸ್ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ಕೂಡ ಟ್ವೀಟ್ ಮೂಲಕ ಟಕ್ಕರ್ ಕೊಟ್ಟಿದೆ. ಮಣಿಪುರ ಹೊತ್ತಿ ಉರಿಯುವಾಗ ರೋಡ್ ಶೋಕಿ ಮಾಡಿಕೊಂಡು ತಿರುಗಿದ್ದೇಕೆ ಅಂತ ಪ್ರಶ್ನಿಸಿದೆ. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಜೆಟ್ ಜಟಾಪಟಿ ಜೋರಾಗಿಯೇ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.